ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ನಾವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಂಥ ಪ್ರೋಮೋ ಬಂದಿದೆ. ಈಗ ನೋಡಿ, ನಾಳೆ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರಾಗ್ತಾರೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಮೋಸ್ಟ್ 99.9 ಜನಕ್ಕೆ ಗೊತ್ತು ಯಾರು ವಿನ್ನರು ಅಂತ ಅಂದ್ಬಿಟ್ಟು ಅಧಿಕೃತವಾಗಿ ಇಲ್ಲಿ ಘೋಷಣೆ ಆಗಬೇಕಾಗಿದೆ ಅಷ್ಟೇ. ಈಗೊಂದು ಪ್ರೋಮೋ ಏನು ಬಿಟ್ಟಿದ್ದಾರೆ, ಫಸ್ಟ್ ಆ ಒಂದು ಪ್ರೋಮೋದ ಝಲಕ್ ನೋಡೋಣ, ಆ ನಂತರ ಒಂದೊಂದೇ ವಿಚಾರಗಳನ್ನ ಇಲ್ಲಿ ನೋಡ್ತಾ ಹೋಗೋಣ. ಬಂದಿರೋ ಅಪ್ಡೇಟ್ ಇದು 37 crores ಆಡ್, ಮೊದಲನೇ ಸ್ಥಾನ, ಎರಡನೇ ಸ್ಥಾನ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈಗ ಪ್ರೋಮೋ ನೋಡಿ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ. ಕೆಲವೊಬ್ರಿಗೆ ಶಾಕ್ ಆಗಿರುತ್ತೆ ಬಿಡಿ. ಅದು ಯಾರಿಗೆ ಅಂತಂದ್ರೆ, ಗಿಲ್ಲಿ ಅವ್ರನ್ನ ಯಾರ್ಯಾರು ಹೇಟ್ ಮಾಡ್ತಾ ಇದಾರೋ ಅವ್ರಿಗೆ. ಮೊಟ್ಟ ಮೊದಲಿಗೆ ಇಲ್ಲಿ ಹೇಟರ್ಸ್ಗಳಿಗಂತೂ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿರ್ತಾರೆ. ಅದರಲ್ಲೂ ಕೂಡ ಒಬ್ಬೊಬ್ರು ಏನು ಹೇಳಿದ್ರು ಅಂತಂದ್ರೆ, ಕೆಲವೊಬ್ಬರ ಬಗ್ಗೆ ನಾನು ಹೇಳ್ತಾ ಇರೋದು ಅಷ್ಟೇ, ಯಾರೋ ಒಬ್ರು 100ಕ್ಕೆ 3% ಅಂತ ಅನ್ಕೊಳ್ಳಿ, ಇಲ್ಲಿ ಫೇಕ್ ಫಾಲೋವರ್ಸ್ನ ಗಿಲ್ಲಿ ಅವರು ಮಾಡಿಸ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಈ ತರ ಮಾತಾಡಿದ್ರು. ಯಾರು ಕೂಡ ಜೆನ್ಯೂನ್ ಆಗಿ ಮಾಡಿಸ್ಕೊಂಡಿಲ್ಲ. ಇಷ್ಟು ಈಸಿಯಾಗಿ ರಾಕೆಟ್ ಸ್ಪೀಡಲ್ಲಿ ಹೇಗೆ ಹೋಗುತ್ತೆ, ಬರಬೇಕಾದ್ರೆ 100K ಇತ್ತು, ಈಗ ನೋಡಿದ್ರೆ 1.5 ಮಿಲಿಯನ್ಸ್ ಆಗಿದ್ದಾರೆ ಅಂತ ಅಂದಾಗ ಎಲ್ರಿಗೂ ಕೂಡ ಸ್ವಲ್ಪ ಅವ್ರ ಹೇಟರ್ಸ್ಗೆ ಬೇಜಾರಾಯಿತು. ನಾವು ಹಾಗೆ ಮಾಡಿಬಿಡ್ತೀವಿ, ಹೀಗೆ ಮಾಡಿಬಿಡ್ತೀವಿ ಅಂತಂದ್ಬಿಟ್ಟು ಸುಮಾರು ಜನ ಹೇಳಿದ್ರು, ಗಿಲ್ಲಿ ಗೆಲ್ಲಕ್ಕೆ ಚಾನ್ಸೇ ಇಲ್ಲ, ಒಂದು ಮೂಲೆಯಲ್ಲಿ ಕುತ್ಕೊಂಡಿರ್ತಾನೆ, ಅವನಿಗೆಲ್ಲ ಯಾರು ಓಟ್ ಹಾಕಬೇಕು, ಯಾಕೆ ಓಟ್ ಹಾಕಬೇಕು ಅಂತಂದ್ಬಿಟ್ಟು ಅಂದರೆ ಈ ಥರ ಇಲ್ಲಿ ಮಾತಾಡ್ಕೊಂಡು ಬಂದಿದ್ರು. ಈಗ ನಾನು ಈ ಒಂದು ಕಳೆದ ವಿಡಿಯೋದಲ್ಲೂ ಕೂಡ ಇಲ್ಲಿ ದಾಖಲೆ ಕೂಡ ಪುಡಿ ಪುಡಿ ಅಂತ ಇಲ್ಲಿ ಮಾಡಿ ವಿಡಿಯೋ ಕೂಡ ಮಾಡಿ ಹಾಕಿದ್ದೆ. ಅಲ್ಲಿ ನಾನು ಫಸ್ಟೇ ಇಲ್ಲಿ ಮೆನ್ಷನ್ ಮಾಡಿದ್ದೆ, ಲಾಸ್ಟ್ ಸತಿ ಏನೊಂದು 5 ಕೋಟಿ ಓಟ್ಗಳು ಬಂದಿತ್ತು, 5 ಕೋಟಿ ಚೇಂಜು, ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದಿದೆ ಅಂತಂದ್ಬಿಟ್ಟು. ಇವನ್ ಕಿಚ್ಚ ಸುದೀಪ್ ಸರ್ ಕೂಡ ಪ್ರೋಮೋದಲ್ಲಿ ಏನು ಹೇಳಿದ್ರು ಹೇಳಿ, ದಾಖಲೆಯ ಓಟ್ ಬಂದಿದೆ ಅಂತ ಇಲ್ಲಿ ಹೇಳಿದ್ರು. ಪರ್ಟಿಕ್ಯುಲರ್ ಆಗಿ ಯಾರ್ಯಾರು ಇಲ್ಲಿ ಈ ಸತಿ ಬಿಗ್ ಬಾಸ್ ಸೀಸನ್ 12ನ ನೋಡಿದ್ರು ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ. ಆಲ್ಮೋಸ್ಟ್ ವೋಟಿಂಗ್ ಪ್ರಕಾರ ಕನ್ಸಿಡರ್ ಮಾಡಲ್ಲ ಅಂತಂದ್ಬಿಟ್ಟು ಸುಮಾರು ಸತಿ ಈ ಥರ ವಿಚಾರಗಳು ಇಲ್ಲಿ ಬಂದಿತ್ತು. ಈಗ ನೋಡಿದ್ರೆ ಇಲ್ಲಿ 37 CR ಅಂದರೆ 37 ಕೋಟಿ ಓಟ್ಸ್ ಬಂದಿದೆ. ನಿನ್ನೆ ಆಲ್ಮೋಸ್ಟ್ ಆಗಿ 12 ಗಂಟೆವರೆಗೂ ಇಲ್ಲಿ ಕೌಂಟಿಂಗ್ ಮಾಡಿರೋದು ಅಂತ ಹೇಳಿದ್ದಾರೆ. ಇನ್ನೂ ಒಂದು ದಿವಸ ನಾಳೆ ಬೆಳಿಗ್ಗೆವರೆಗೂ ಕೂಡ ಇಲ್ಲಿ ಟೈಮಿಂಗ್ ಇದೆ. ಆಲ್ಮೋಸ್ಟ್ ನೆನ್ನೆಯಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಅಂದರೆ ನೆನ್ನೆ ರಾತ್ರಿ ಕೌಂಟಿಂಗ್ ಅಂತ ಇಲ್ಲಿ ಹೇಳಿದ್ರಲ್ಲ, ಬೆಳಿಗ್ಗೆವರೆಗೂ ಎಷ್ಟು ಬಂದಿರುತ್ತೆ, ಮಧ್ಯಾಹ್ನ ಎಷ್ಟಾಗಿರುತ್ತೆ, ಇವಾಗ ರಾತ್ರಿ ಎಷ್ಟು ಓಡಿರುತ್ತೆ, ಮತ್ತೆ ಬೆಳಿಗ್ಗೆವರೆಗೂ ಟೈಮ್ ಇದೆ, 10 ಗಂಟೆವರೆಗೂ ಎಷ್ಟು CRs ಓಟ್ಗಳು ಬರುತ್ತೆ ಅಂತಂದರೆ ಖಂಡಿತವಾಗ್ಲೂ ಈ ಒಂದು ದಾಖಲೆನ, ಏನೊಂದು ಓಟ್ಗಳು ಬಂದಿದೆ, ಈ ಒಂದು ದಾಖಲೆನ ಬಿಗ್ ಬಾಸ್ ಸೀಸನ್ 13ನಲ್ಲಿ ಯಾರಾದರೂ ಮುರಿತಾರಾ ಅಂತಂದ್ಬಿಟ್ಟು ನೋಡಬೇಕಿದೆ. ಆಲ್ಮೋಸ್ಟ್ ಸ್ವಲ್ಪ ಕಷ್ಟ ಅಂತ ಅನ್ಕೊಂತೀನಿ, ಬಟ್ ಯಾವುದು ಕೂಡ ಕಷ್ಟ ಅಲ್ವೇ ಅಲ್ಲ, ಸ್ವಲ್ಪ ಕಷ್ಟ ಇರ್ಬೋದು, ಒಂದು 2-3 ಸೀಸನ್ ಕಷ್ಟ ಆಗ್ಬೋದು ಅನ್ಕೊಂಡಿದ್ದೀನಿ. ಇಷ್ಟೊಂದು ಫ್ಯಾನ್ ಕ್ರೇಜ್ ಯಾರಿಗೂ ಕೂಡ ಇಲ್ಲಿ ಇರಲಿಲ್ಲ. ಇಷ್ಟೊಂದು ಫ್ಯಾನ್ಸ್ ಕೂಡ ಇಷ್ಟು ಒಂಥರ ರಾಕೆಟ್ ಜೆಟ್ ಸ್ಪೀಡಲ್ ಹೋಯ್ತು ಅಂತಂದರೆ ಅದು ಗಿಲ್ಲಿಯವ್ರಿಗೊಬ್ಬರಿಗೆ ಮಾತ್ರ. ಇಲ್ಲಿ ಜೆನ್ಯೂನ್ ಆಗಿ ಅವ್ರಿಗೆ ಫ್ಯಾನ್ ಫಾಲೋವರ್ಸ್ ಆಗಿರೋದು ಆಲ್ಮೋಸ್ಟ್ ಆಗಿ ಎಲ್ಲರೂ ಕೂಡ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿದ್ರು. 1 ಮಿಲಿಯನ್ ಅಂದರೆ 100K 200K 300K 500K ಈ ಥರ ಏನಾಯಿತು, 1.5 ಮಿಲಿಯನ್ ಆಗಿದೆ. ಬರೀ 1 ಮಿಲಿಯನ್ ಇಲ್ಲಿ ವೋಟ್ ಮಾಡಿದ್ರು ಕೂಡ ಎಷ್ಟೆಲ್ಲ ಇಲ್ಲಿ ಆಗುತ್ತೆ. ಖಂಡಿತವಾಗ್ಲೂ ಎಲ್ಲರೂ ವೋಟ್ ಮಾಡಿ ಅಂತ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಕೇಳ್ಕೊಂಡಿದ್ರು. ಅದರಲ್ಲೂ ಕೂಡ ಅನ್ಯಾಯ ಆಗಬಾರ್ದು, ರೈತರ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು, ರೈತರನ್ನ ಇಲ್ಲಿ ತುಳಿಬಾರ್ದು ಅಂತ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ವಿಡಿಯೋಗಳನ್ನ ಮಾಡಿ ಹಾಕಿದ್ರು. ಈಗ ಅವರೆಲ್ಲರೂ ಆಸೆ ಖಂಡಿತವಾಗ್ಲೂ ನೆರವೇರ್ತಿದೆ. 37 ಕೋಟಿ ಓಟು ಅಂತಂದರೆ ಯಾರು ಕೂಡ ಇಮ್ಯಾಜಿನೇ ಮಾಡ್ಕೊಂಡಿರಲಿಲ್ಲ. ಸುಮಾರು ಒಂದು 15-20 ಕೋಟಿ ಓಟ್ ಬರಬಹುದು ಅಂತಂದ್ಬಿಟ್ಟು. ಇವನ್ ಅಲ್ಲಿ ಕಿಚ್ಚ ಸುದೀಪ್ ಸರ್ ಕೇಳ್ತಾರೆ, ರಘುವ್ರನ್ನ ಎಷ್ಟು ಬಂದಿರ್ಬೋದು ಅಂತಂದ್ಬಿಟ್ಟು. ಕಳೆದ ಸೀಸನ್ ಬರೀ 5 CR ಅಂತ ಇಲ್ಲಿ ಹೇಳಿದ್ರು. ಅದೇ ಬರೀ ಅಂತ ಹೇಳಬಾರ್ದು, ಯಾಕಂದ್ರೆ ಅಷ್ಟು ಜನಗಳು ಸಂಪಾದನೆ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಅಷ್ಟು ಜನಗಳನ್ನ ಪ್ರೀತಿನ ಪಡಿಬೇಕು ಅಂತಂದ್ರೆ ಪುಣ್ಯ ಮಾಡಿರ್ಬೇಕು ಅಂತ ಇಲ್ಲಿ ಹೇಳಿರ್ಬೇಕು. ಕಳೆದ ಸೀಸನ್ ಅಲ್ಲಿ ಹನುಮಂತವ್ರು ಗೆಲ್ಲಬೇಕು ಅಂತ ಸುಮಾರು ಜನ ಇಲ್ಲಿ ಉತ್ತರ ಕರ್ನಾಟಕ ಜನ ಆಗಿರೋದು ಪ್ರತಿಯೊಬ್ಬರು ಕೂಡ ಇಲ್ಲಿ ಇಷ್ಟಪಟ್ಟಿದ್ರು. ಆದರೆ ಈ ಸತಿ ಬಿಗ್ ಬಾಸ್ ಸೀಸನ್ 12 ಏನಿತ್ತು, ಫಸ್ಟ್ ಎಲ್ಲ ಪ್ರೋಮೋದಲ್ಲೂ ಕೂಡ ಇಲ್ಲಿ ಹೇಳಿದ್ರು, ಈ ಸೀಸನ್ ನನ್ನ ಮಗಂದು ಬೇರೆನೆ ಅಂತ ಅಂದ್ಬಿಟ್ಟು. ಅದೇ ತರ ಇಲ್ಲಿ ಬೇರೆ ಲೆಕ್ಕನೆ. ಕಿಚ್ಚ ಸುದೀಪ್ ಸರ್ ಒಂದು ಲೆಟ್ರು ಕೂಡ ಇಲ್ಲಿ ಬರ್ದಿದ್ರಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಯಾವ ತರ ಇಲ್ಲಿ ಫ್ಯಾನ್ ಕ್ರೇಜ್ ಇದೆ ಅಂತಂದ್ರೆ, ಹೋದಲ್ಲಿ ಬಂದಲ್ಲಿ ಕೂತಲ್ಲಿ ನಿಂತಲ್ಲಿ ಎಲ್ಲಾ ಕಡೆನೂ ಕೂಡ ಗಿಲ್ಲಿ ಜಪ ಇಲ್ಲಿ ಜಪಿಸ್ತಿದ್ರು. ಅಂದ್ರೆ ಹೋದ್ರೆ ಸಾಕು, ಬಂದ್ರೆ ಸಾಕು, ನಿಂತ್ರೆ ಸಾಕು, ಕುತ್ಕೊಂಡ್ರೆ ಸಾಕು, ಮಾತಾಡಿದ್ರೆ ಸಾಕು, ಮಾತು ನಿಲ್ಲಿಸಿದ್ರೆ ಸಾಕು, ಒಟ್ಟಿನಲ್ಲಿ ಗಿಲ್ಲಿ ಗೆಲ್ಬೇಕು ಅಂತ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಿದ್ರು. ಹರಕೆ ಹೊತ್ಕೊಂಡಿದ್ರು, ಪಾದಯಾತ್ರೆ ಮಾಡಿದ್ರು, ಈ ತರ ಎಲ್ಲಾನು ಕೂಡ ಒಂದೊಂದು ಕಡೆ ಅನ್ನದಾನ ಮಾಡಿದ್ರು, ಮತ್ತೆ ರಕ್ತ ಶಿಬಿರ ಅಂತ ಕೂಡ ಇಲ್ಲಿ ಮಾಡಿದ್ರು. ಎಷ್ಟು ಒಬ್ರ ಇಬ್ರ ಇಷ್ಟೊಂದು ಜನ ಪ್ರೀತಿನ ಸಂಪಾದನೆ ಮಾಡಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಇಲ್ಲಿ ಖುಷಿ ಆಗ್ತಿದೆ. ನನಗೂ ಕೂಡ ತುಂಬಾನೇ ಖುಷಿ ಆಯ್ತು. ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳ್ಕೊಂತಿದ್ದಂತೆ, ನನ್ನ ಒಂದು ವಿಡಿಯೋ ಮಾಡ್ಬೇಕಾದ್ರೂ ಕೂಡ ಇಲ್ಲಿ ಹೇಳ್ತಿದ್ರು, ಮೇಡಮ್ ಪ್ಲೀಸ್ ಎಲ್ರಿಗೂ ಹೇಳಿ
ಆಲ್ಮೋಸ್ಟ್ ಈಗ ವೋಟಿಂಗ್ ಲೈನ್ ಓಪನ್ ಆಗಿದೆ, 2 ಸತಿ ಇಲ್ಲಿ ಓಪನ್ ಆಗಿದೆ, ಯಾರು ಕೂಡ ವೋಟ್ನ ಡಿವೈಡ್ ಮಾಡೋಕ್ಕೆ ಹೋಗಬೇಡಿ ಅಂತ ಇಲ್ಲಿ ಹೇಳ್ತಿದ್ರು. ಈಗ ಖಂಡಿತವಾಗ್ಲೂ ಒಂದು ಗೊತ್ತಾಗ್ತಿರೋದು ಏನಪ್ಪ ಅಂತಂದ್ರೆ, ಈಗ ಆಲ್ರೆಡಿ 37 ಕೋಟಿ ವೋಟ್ ಬಂದಿದೆ ಅಂತಂದ್ರೆ ಇನ್ನೊಂದು ಜೋಡಿನ ಇಲ್ಲಿ ಯಾರು ಇಷ್ಟಪಡ್ತಾ ಇದ್ದಾರೆ ಅಂತ ಎಲ್ರಿಗೂ ಕೂಡ ಇಲ್ಲಿ ಚೆನ್ನಾಗಿ ಗೊತ್ತಿದೆ. ಕಳೆದ ವಿಡಿಯೋದಲ್ಲಿ ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ದೆ, 2ನೇ ಸ್ಥಾನ 3ನೇ ಸ್ಥಾನದಲ್ಲಿ ಯಾರ್ಯಾರಿದ್ದಾರೋ ಅಷ್ಟೊಂದು ಅಜಗಜಾಂತರ ಇಲ್ಲಿ ವ್ಯತ್ಯಾಸ ಇಲ್ಲ, ಸ್ಮಾಲೆಸ್ಟ್ ಒಂದು ಅಂತರ ಇರೋದು ಅಂತ ಅಂದ್ಬಿಟ್ಟು. ಆದ್ರೆ ಗಿಲ್ಲಿ ಅವ್ರಿಗೆ ಮತ್ತೆ 2ನೇ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅಜಗಜಾಂತರ ವ್ಯತ್ಯಾಸ ಇದೆ ಬಿಡಿ. 2-3 ಪ್ಲೇಸ್ ಏನಿದೆಯೋ ಈ ಪ್ಲೇಸ್ ಅಲ್ಲೇ ಸಿಕ್ಕಾಪಟ್ಟೆ ಇಲ್ಲಿ ಪೈಪೋಟಿ ನಡೀತಿರೋದು ಅಂತ ಅಂದ್ಬಿಟ್ಟು. ನೋಡೋಣ, ಇವಾಗ ಎಲ್ರಿಗೂ ಕೂಡ ಗೊತ್ತಾಗಿರುತ್ತೆ, ಹಬ್ಬ ಈಗ 37 ಕೋಟಿ ವೋಟ್ ಬಂದಿದೆ ಅಂತಂದ್ರೆ ಗಿಲ್ಲಿಯವರೇ ಗೆಲ್ಲೋದು ಅಂತ ಪಕ್ಕ ಆಗಿರುತ್ತೆ. ಈಗ ಎಲ್ಲರೂ ಕೂಡ ಗಿಲ್ಲಿಯವರು ಮತ್ತೆ ಕಾವ್ಯವ್ರ ಜೋಡಿನ ಯಾರ್ಯಾರು ಇಷ್ಟಪಡ್ತಾ ಇದ್ರು ಖಂಡಿತವಾಗ್ಲೂ ಒಂದು ಜೋಡಿಗೆ ವೋಟ್ನ ಇಲ್ಲಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಆಲ್ಮೋಸ್ಟ್ 99.9% ಏನಿಲ್ಲಿ ಗಿಲ್ಲಿಯವ್ರು ಗೆದ್ದೇ ಗೆಲ್ತಾರೆ ಅಂತ ಗೊತ್ತಾಗಿದೆಯೋ ಅದ್ರ 10 ಕೂಡ ಯಾರು ಟಚ್ ಮಾಡಕ್ ಆಗಿಲ್ಲ ಇಲ್ಲಿ. ಅಂದ್ರೆ ಇವಾಗ ನೆಕ್ಸ್ಟ್ ಈ ಒಂದು ಜೋಡಿ ಗೆಲ್ಬೇಕು ಅಂತ ಈಗ ಪ್ರತಿಯೊಬ್ರು ಕೂಡ ನೆಕ್ಸ್ಟ್ ಪ್ರಯತ್ನ ಪಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ವೀಕ್ಷಕರೇ, ಈಗ ವೋಟಿಂಗ್ ರಿಸಲ್ಟ್ ಏನಿತ್ತು ಅಂತಂದ್ಬಿಟ್ಟು ಈ ಹಿಂದ್ಗಡೆ ವಿಡಿಯೋದಲ್ಲಿ ಇಲ್ಲಿ ಮಾಡಾಕಿದ್ದೀನಿ. ಪ್ರೋಮೋ ನೋಡಿದ ತಕ್ಷಣ ಸಖತ್ ಖುಷಿ ಆಯಿತು. ಎಲ್ಲರೂ ಕೂಡ ಕೆಲವೊಬ್ರು ಅನ್ಕೊಂತಿದ್ರು, ಅಂದರೆ ಬಿಗ್ ಬಾಸ್ ಹೇಟರ್ಸ್ಗಳಿಗೆ ನಾನು ಹೇಳ್ತಿರೋದು, ಈ ಸತಿ ಏನಕ್ಕೆ ಬಿಗ್ ಬಾಸ್ ಬೇಗ ಮುಗಿಸ್ತಾ ಇದ್ದಾರೆ ಅಂತಂದರೆ TRP ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳಿದ್ರು. ಬರೀ ಲಾಸ್ಟ್ ಟೈಮ್ ಹೇಗಿತ್ತು, ಈ ಸತಿ ಚಾನಲ್ ನಂಬರ್ 1 ಆಗಿದೆ, ಇನ್ನೂ ಏನು TRP ಬೇಕಿತ್ತು. ಸ್ವಲ್ಪ ಇಲ್ಲಿ ಕಿಚ್ಚ ಸುದೀಪ್ ಸರ್ ಬಿಸಿ ಶೆಡ್ಯೂಲ್ ಇತ್ತಲ್ವ, ಆ ಒಂದು ಕಾರಣಕ್ಕೆ 111 ದಿವಸಕ್ಕೆ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದಾರೆ ಅಷ್ಟೇ. ಅಂದರೆ 120 ದಿವಸ, ಅಂದರೆ 9 ದಿವಸ ಬೇಗ ಮುಗಿಸಿದ್ದಾರೆ. ಸ್ವಲ್ಪ ಬಿಗ್ ಬಾಸ್ ಪ್ರಿಯರಿಗೆ, ಪ್ರೇಕ್ಷಕರಿಗೆ, ಬಿಗ್ ಬಾಸ್ ನೋಡ್ತಿರೋ ಅಭಿಮಾನಿ ದೇವರುಗಳಿಗೆ ಬೇಜಾರಾಗಿರುತ್ತೆ ಅಷ್ಟೇ. 9 ದಿವಸ ನೋಡಿದ್ರೆ ಚೆನ್ನಾಗಿರೋದು ಅಂತಬಿಟ್ಟು ಲೈವ್ ಯಾವಾಗ ಆಫ್ ಆಯಿತು ಅವಾಗ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡ್ರು. ಸ್ವಲ್ಪ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಇಲ್ಲಿ ಎಡಿಟಿಂಗಲ್ಲೂ ಕೂಡ ಇಲ್ಲಿ ಆಗಿತ್ತು. ಸುಮಾರು ಸೀನ್ಗಳನ್ನ ಇಲ್ಲಿ ತೋರಿಸಿದ್ರೆ ಇನ್ನೂ ಇದೊಂದು ಕ್ರೇಜ್ ಏನಿದೆ ಇನ್ನೂ ಹೆಚ್ಚಿಗೆಯಲ್ಲಿ ಆಗ್ತಿತ್ತು. ಆದರೆ ಏನೋ ಮಾಡೋಕ್ಕಾಗಲ್ಲ, ಆಗೋಗ್ಬಿಟ್ಟಿದೆ. ನೆಕ್ಸ್ಟ್ ಸೀಸನ್ ಅಂತೂ ಇನ್ನೂ ದೊಡ್ಡ ಕ್ರೇಜ್ ಇರುತ್ತಾ ಏನಿರುತ್ತೆ ಅಂತ ನೋಡಬೇಕಾಗುತ್ತೆ. ಸದ್ಯಕ್ಕೆ ಈಗ ನಾಳೆ ಗ್ರ್ಯಾಂಡ್ ಫಿನಾಲೆ, ನಾಳೆ 6 ಗಂಟೆಗೆ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗಿದೆ. ಈಗ ಒಂದು ಏನು ಪ್ರೋಮೋ ಬಿಟ್ಟಿದ್ದಾರೋ ಆ ಒಂದು ಟ್ರೋಫಿ ನೋಡಿದ್ರೆ ಸಾಕು ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಇನ್ನು ಅದನ್ನ ಎತ್ತಿ ಹಿಡಿದ ತಕ್ಷಣ ಸಿಕ್ಕಾಪಟ್ಟೆ ಎಲ್ಲರೂ ಕೋಟ್ಯಾಂತರ ಅಭಿಮಾನಿಗಳು ಇಲ್ಲಿ ಕಾಯ್ತಿದ್ದಾರೆ, ಈ ಒಂದು ಕ್ಷಣನ ನೋಡಬೇಕು, ಗಿಲ್ಲಿಯವರು ಈ ಒಂದು ಟ್ರೋಫಿನ ಎತ್ಕೋಬೇಕು ಅಂತಬಿಟ್ಟು. ಆದರೆ ಇವಾಗ ಎಲ್ಲರೂ ಮನಸ್ಸಲ್ಲಿ ಏನು ಓಡ್ತಿರುತ್ತೆ ಅಂತಂದ್ರೆ ಇನ್ನೊಂದು ಕೈಯಲ್ಲಿ ಯಾರಿರಬೇಕು ಅಂತಂದ್ಬಿಟ್ಟು. ಇಲ್ಲಿ ಕಾವ್ಯ ಅವ್ರು ಇರ್ತಾರ, ಇಲ್ಲ ರಕ್ಷಿತಾ ಅವ್ರು ಇರ್ತಾರ, ಅಶ್ವಿನಿ ಅವ್ರು ಇರ್ತಾರ, ರಘು ಅವ್ರು ಇರ್ತಾರ, ಧನುಷ್ ಅವ್ರು ಇರ್ತಾರ. ಅಂದ್ರೆ ಒಂದು ಕೈಯಲ್ಲಂತೂ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೈಯಲ್ಲಿ 100% ಗಿಲ್ಲಿಯವರು ಇರ್ತಾರೆ. ಇನ್ನೊಂದು ಕೈಯಲ್ಲಿ ಯಾರು ಇರ್ತಾರೆ, ರನ್ನರ್ ಅಪ್ ಯಾರು ಆಗ್ತಾರೆ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಕುತೂಹಲದಿಂದ ಇಲ್ಲಿ ಕಾಯ್ತಾ ಇರ್ತೀರಾ. ನೋಡೋಣ ವೀಕ್ಷಕರೇ, 2ನೇ ಪ್ಲೇಸು 3ನೇ ಪ್ಲೇಸು ಜಾಸ್ತಿ ಅಂತರ ಇಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಎಷ್ಟು ವೋಟ್ಗಳು ಬಂದಿದೆ ಅಂತಂದ್ಬಿಟ್ಟು ನಾಳೆ ಬೆಳಿಗ್ಗೆ ರಿವೀಲ್ ಆಗೇ ಆಗುತ್ತೆ. ಎಲ್ಲರೂ ಕೂಡ ಒಂದು ಕನ್ಸು ಕಂಡಿದ್ರು, ಎಷ್ಟು ವೋಟ್ಗಳು ಬಂದಿದೆ ಅಂತ ತೋರಿಸಿದ್ರೆ ತುಂಬಾನೇ ಖುಷಿ ಆಗುತ್ತೆ ಅಂತಂದ್ಬಿಟ್ಟು. ಈಗ ಪ್ರೋಮೋದಲ್ಲೇ ಕೂಡ ಇಲ್ಲಿ ತೋರಿಸಿದ್ದಾರೆ 100% ಅವರೇ ಗೆಲ್ತಾರೆ ಅಂತಂದ್ಬಿಟ್ಟು. ಶಿವಣ್ಣ ಕೂಡ ಇಲ್ಲಿ ಹೇಳಿದ್ರು ಗಿಲ್ಲಿಯವರೇ ಈ ಸತಿ ಗೆಲ್ಲೋದು ಅಂತಂದ್ಬಿಟ್ಟು. ಅಂತ ದೊಡ್ಡ ಆಕ್ಟರೇ ಹೇಳಿದ್ಮೇಲೆ ಇಲ್ಲಿ ನಮ್ದು ನಿಮ್ದು ಏನಿದೆ ಹೇಳಿ ಕರೆಕ್ಟಾಗಿ ಅವ್ರು ಗೆದ್ದೇ ಗೆಲ್ತಾರೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಈಗ ಗೊತ್ತಾಗಿರುತ್ತೆ. ನಾಳೆ ಈಗ ಅನೌನ್ಸ್ ಮಾಡಬೇಕಾಗಿದೆ ಅಷ್ಟೇ, ಅಂದರೆ ಅಧಿಕೃತವಾಗಿ ನೋಡಬೇಕು, ಅದು ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ, ಅಧಿಕೃತವಾಗಿ ನಾಳೆ ಘೋಷಣೆ ಆಗುತ್ತೆ. ನೋಡೋಣ ಏನೆಲ್ಲ ಇಲ್ಲಿ ವಿನ್ನಿಂಗ್ ಸ್ಪೀಚ್ ಬರುತ್ತೆ. ಗಿಲ್ಲಿಯವ್ರು ಗೆದ್ರೆ ಅಂತೂ ಇಲ್ಲಿ ಕೆಲವೊಬ್ರು ದುಃಖ ಪಟ್ಟೇ ಪಡ್ತಾರೆ. ಯಾರ್ಯಾರು ದುಃಖ ಪಡ್ತಾರೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೊತ್ತಿದೆ. ಅದರಲ್ಲೂ ಕೂಡ ಸವಾಲ್ಗಳನ್ನ ಇಲ್ಲಿ ಹಾಕಿದ್ದಾರೆ. ಗಿಲ್ಲಿಯವ್ರು ಏನಾದರೂ ಗೆದ್ದು ಬಿಟ್ರೆ ಅವ್ರ ಕಾಲಡಿಗೆ ನುಗ್ತೀನಿ, ನುಸುಳ್ತೀನಿ, ಈ ಥರ ಪದಗಳನ್ನ ಯೂಸ್ ಮಾಡಿಬಿಟ್ಟು ಹೇಳಿದ್ದಾರೆ. ಒಂದು ದೊಡ್ಡ ಪಾರ್ಟಿ ಕೊಟ್ಬಿಡ್ತೀನಿ, ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದ್ರು. ನೋಡೋಣ ಅವ್ರು ಗೆದ್ದಿದ ತಕ್ಷಣ ಇಲ್ಲಿ ಏನೊಂದು ಅವ್ರದ್ದು ಸ್ಪೀಚ್ ಯಾವ ಥರ ಇಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು, ಇಲ್ಲ ಅಂದರೆ ಅದನ್ನು ಇಲ್ಲಿ ತಿರುಗಿಸ್ಬಿಟ್ಟು ಏನಾದರೂ ಹೇಳ್ಬಿಡ್ತಾರಾ ಅಂತ ಅಂದ್ಬಿಟ್ಟು. ನೋಡೋಣ ವೀಕ್ಷಕರ, ಎಲ್ರಿಗೂ ಕೂಡ ಒಂದು ಕನ್ಫ್ಯೂಷನ್ ಅಲ್ಲಿ ಇತ್ತು, ಗೆಲ್ತಾರ ಇಲ್ವಾ, ಓಟ ನೋಟ, ಜನ ಬೆಂಬಲನ ಹಣ ಬೆಂಬಲನ ಅಂತ ಅಂದ್ಬಿಟ್ಟು. ಈಗ ಸಮಾಧಾನ ಆಗಿರುತ್ತೆ ಖಂಡಿತವಾಗ್ಲೂ. ಗಿಲ್ಲಿಯವರ ಅಭಿಮಾನಿಗಳು ಯಾರ್ಯಾರು ಇರ್ತೀರಾ ಈಗಂತೂ ಖುಷಿಯಾಗಿರುತ್ತೆ ಅಂತ ಅನ್ಕೊಂತೀನಿ 100%. 37 CR ಅಂತಂದ್ರೆ ಸಾಮಾನ್ಯನೇ ಅಲ್ಲ. ಆಲ್ಮೋಸ್ಟ್ ಈಗ 50 CR ಕೂಡ ಖಂಡಿತವಾಗ್ಲೂ ಇಲ್ಲಿ ದಾಟಿರುತ್ತೆ. ಅಷ್ಟು ಚೆನ್ನಾಗಿ ಇಲ್ಲಿ ಅವ್ರಿಗೆ ಅಭಿಮಾನಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾರೇ ಒಬ್ರು ಅಭಿಮಾನಿ ಆದ್ರೂ ಕೂಡ ಪ್ರತಿಯೊಬ್ರು ಹೇಳ್ತಿರೋದು ಅಷ್ಟೇ, ಗಿಲ್ಲಿಯವ್ರ ಫ್ಯಾನ್ಸ್ಗೆ ನಾನು ಹೇಳ್ತಿರೋದು, ಇಲ್ಲ ಅವ್ರು ತುಂಬಾ ಚೆನ್ನಾಗಿದೆ ವ್ಯಕ್ತಿತ್ವ, ತುಂಬಾ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಅಂತ ಬಿಟ್ಟು. ಅವ್ರನ್ನ ಏನಕ್ಕೆ ಇಷ್ಟಪಡಬೇಕು, ಇಷ್ಟಪಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಇಲ್ಲಿ ಉದಾಹರಣೆ ಅಂತ ಇಲ್ಲಿ ಹೇಳ್ತೀನಿ. ಇಷ್ಟು ವೋಟ್ಗಳು ಬಿಗ್ ಬಾಸ್ ಇತಿಹಾಸದಲ್ಲೇ ಇಲ್ಲಿ ಬಂದಿರಲಿಲ್ಲ. ಎಲ್ಲಾನು ಕೂಡ ಇಲ್ಲಿ ಪುಡಿ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ, ಮುನ್ನುಗ್ತಾನೆ ಇದ್ದಾರೆ ಗಿಲ್ಲಿಯವರು ಈಗ. ಅದಕ್ಕೆ ನಾನು ಕೂಡ ಟೈಟ್ಲಲ್ಲಿ ಇಲ್ಲಿ ಹಾಕಿದ್ದೆ, ಮಂಡ್ಯದ ಹುಡುಗ ಅವರು ಪಲಾರ್ ಗಿಲ್ಲಿಯವರು ಮುನ್ನುಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರಿ, ಸುಮಾರು ಜನ ಕಮೆಂಟ್ ಹಾಕಿದ್ರಿ. ಈಗ ಏನೊಂದು ವೋಟ್ ಬಂದಿದೆ, ಫಸ್ಟ್ 18 to 13 ಅಂತ ಇಲ್ಲಿ ರಘು ಅವ್ರು ಹೇಳಿದ್ರು, ಇಲ್ಲ ಅವ್ನು 8 ರಿಂದ 10 ಕೋಟಿ ಅಂತ ಅಂದ್ಬಿಟ್ಟು. ಗಿಲ್ಲಿ ಅವ್ರು ಹೇಳಿದವ್ರು
ಯಾವಾಗಲೂ ಕೂಡ ಕರೆಕ್ಟಾಗಿ ಗೆಸ್ ಮಾಡ್ತಿದ್ರು. ಯಾಕೋ ಸ್ವಲ್ಪ ಇಲ್ಲಿ ಗೆಸ್ ಮಿಸ್ ಆಯಿತು ಅಷ್ಟೇ. ಆದರೂ ಇದು ಇನ್ನೂ ಕಮ್ಮಿ. ಇನ್ನು ನಾಳೆವರೆಗೂ ಎಷ್ಟು CRs ವೋಟ್ಸ್ ಬರುತ್ತೆ ಅಂತಂದರೆ ನೋಡೋಣ ವೀಕ್ಷಕರೇ, ಕಾದ್ಬಿಟ್ಟು ಎಷ್ಟು ಬರಬಹುದು ಅಂತಂದ್ಬಿಟ್ಟು ಖಂಡಿತವಾಗ್ಲೂ ನೀವು ಕಮೆಂಟಲ್ಲಿ ತಿಳಿಸಿ. ಅಂದರೆ ನಿಮ್ದೊಂದು ಅಂದಾಜು ಅಂತ ಇಲ್ಲಿರುತ್ತಲ್ವ, ಅಂದಾಜು ಅನಿಸಿಕೆ ಅಂತ ಅಂದ್ಬಿಟ್ಟು ಎಷ್ಟು ಓಟ್ಗಳು ಬರ್ಬೋದು ಅಥವಾ ಇಷ್ಟು ಓಟ್ಗಳು ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಮತ್ತೆ ರನ್ನರ್ ಅಪ್ ಯಾರಾಗಬೇಕು, ಒಂದು ಕೈಲಂತೂ ಗಿಲ್ಲಿಯವರು ಇಲ್ಲಿ ಇರ್ತಾರೆ ಅಂತ ಇವಾಗ ಕನ್ಫರ್ಮ್ ಆಗಿದೆ. ಇನ್ನೊಂದು ಕೈಯಲ್ಲಿ ಯಾರು ಇರಬೇಕು ಅಂತ ಕೇಳೋದಲ್ಲ, ಯಾರು ಇದ್ರೆ ಚೆನ್ನಾಗಿರುತ್ತೆ, ಯಾರು ಇರಬೇಕು, ಯಾವ ಕಾರಣಕ್ಕೆ ಇರಬೇಕು ಅಂತ ನೀವು ಇಷ್ಟಪಡ್ತಾ ಇದ್ದೀರಾ. ಮತ್ತು ಈಗ ಟ್ರೋಫಿ ನೋಡಿದ ತಕ್ಷಣ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆದರು. ಅದರಲ್ಲೂ ಕೂಡ ಓಟ್ಗಳು ಕೇಳಿದ ತಕ್ಷಣ ನೀವು ಅಬ್ಸರ್ವ್ ಮಾಡಿದ್ರೆ ಕೆಲವೊಬ್ಬರ ಮುಖ, ಧನುಷ್ ಅವ್ರ ಮುಖ ಮತ್ತಿಲ್ಲಿ ಇವ್ರದ್ದು ಬೇರೆಯವರೆಲ್ಲರೂ ಕೂಡ, ರಘು ಅವ್ರ ಮುಖ ಸ್ವಲ್ಪ ಡಲ್ ಆಗೋಯ್ತು, ಇಷ್ಟೊಂದು ಓಟ್ ಬಂದ್ಬಿಡ್ತಾ ಅಂತ ಅಂದ್ಬಿಟ್ಟು ಅವ್ರಿಗೆ ಶಾಕ್ ಆಗೋಗ್ಬಿಟ್ಟಿದೆ ಸ್ವಲ್ಪ. ಇಲ್ಲಿ ಯಾವಾಗಲೂ ಕೂಡ ಫಸ್ಟಿಗೆ ಇಲ್ಲಿ ರೇಗಿಸ್ತಿದ್ದಿದ್ದೆ ಗಿಲ್ಲಿಯವ್ರನ್ನ, ನೀನು ಕಾಮಿಡಿ ನನ್ನ ಹತ್ರ ಇಟ್ಕೋಬೇಡ, ನನ್ನ ಹತ್ರ ನಡೆಸಬೇಡ ಅಂತ ಧನುಷ್ ಅವ್ರು ಹೇಳಿದ್ರು. ಈಗ ಅವ್ರ ಮುಖ ನೋಡಿದ್ರೆ ಹೇಗಾಯ್ತು ಅಂದ್ಬಿಟ್ಟು ಗೊತ್ತು ಅವ್ರಿಗೆ, ನಾನಂತೂ ಅಷ್ಟು ಅಭಿಮಾನಿಗಳನ್ನ ಇಲ್ಲಿ ಪಡೆಯೋಕ್ಕೆ ಚಾನ್ಸೇ ಇಲ್ಲ, ನಾನಂತೂ ಗೆದ್ದಿರಲ್ಲ ಅಂತ ಅಂದ್ಬಿಟ್ಟು ಅವ್ರ ಫೇಸ್ ರಿಯಾಕ್ಷನಲ್ಲೇ ಇಲ್ಲಿ ಗೊತ್ತಾಗ್ತಿತ್ತು. ಆದರೆ ತುಂಬ ಖುಷಿಯಿಂದ ನೋಡ್ತಿದ್ದಿದ್ದು ಯಾರಪ್ಪ ಅಂತಂದರೆ, ಮತ್ತೆ ಬಾಯಿ ಮೇಲೂ ಕೂಡ ಹಿಂಗೆ ಕೈ ಹಿಡ್ಕೊಂಡು ಇಷ್ಟೊಂದು ಓಟ ಅಂತ ಇಲ್ಲಿ ಆಶ್ಚರ್ಯದಿಂದ ನೋಡ್ತಿದ್ರು. ಪ್ರೋಮೋದಲ್ಲಿ ಬಿಟ್ಟಿರೋ ಪ್ರಕಾರ ನಾನು ಅಬ್ಸರ್ವ್ ಮಾಡಿದ್ದು, ಇಲ್ಲಿ ಕಾವ್ಯ ಅವರು ಮತ್ತೆ ಅಶ್ವಿನಿ ಅವರು ಇಬ್ಬರಿಗೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಯಿತು. ಯಾಕಂದರೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಅಶ್ವಿನಿ ಅವ್ರಿಗಾಗಿರ್ಬೋದು, ಯಾಕಂದರೆ ಅವ್ರು ಹೋರಾಟಗಾರ್ತಿ ಅಲ್ವಾ, ಯಾರ್ಯಾರಿಗೆ ಎಷ್ಟೆಷ್ಟು ಬೆಂಬಲ ಸಿಕ್ಕಿರಬಹುದು ಅಂತ ಅಂದಾಜು ಮಾಡ್ಕೊಂಡ್ಬಿಟ್ಟಿರ್ತಾರೆ ಆಲ್ರೆಡಿ. ಆದರೆ ತುಂಬಾ ಅವಮಾನ ಮಾಡಿದ್ದು, ತುಂಬಾ ಸ್ವಲ್ಪ ಹೀಯಾಳಿಸಿ ನೋಡಿದ್ದು, ಇವನು ಬರೀ ಕಾಮಿಡಿ ಮಾಡ್ತಾ ಇದ್ದ ಹಾಗೆ ಹೀಗೆ ಅಂತ ಸುಮಾರು ಜನ ಇಲ್ಲಿ ಅನಿಸ್ತಿದ್ರು ಬಿಗ್ ಬಾಸ್ ಮನೇಲಿ ಇರೋರೆ. ಈಗ ಅವರೆಲ್ಲರಿಗೂ ಕೂಡ ಹೇಗಾಗಿರುತ್ತೆ ಅಂತಂದರೆ ಖಂಡಿತವಾಗ್ಲೂ ಕೂಡ ಅಯ್ಯೋ ನಾನಿಲ್ಲಿ ತಪ್ಪಾಗಿ ಮಾತಾಡ್ಬಿಟ್ಟ ಅಂತ ಇವಾಗ ಅವ್ರಿಗೆ ಅನಿಸ್ತಾ ಇರುತ್ತೆ. ಇಷ್ಟು ಓಟ್ಗಳು ಬಂದಿದೆ, ಇಷ್ಟು ಜನಗಳ ಪ್ರೀತಿ ಸಂಪಾದನೆ ಮಾಡಿದ್ದಾರೆ ಅಂತಂದರೆ ಏನಾದರೂ ಒಂದು ಸಾಧನೆ ಮಾಡೋಕ್ಕೆ ಇಷ್ಟೊಂದು ಜನ ಬೆಂಬಲ ಕೂಡ ಇಲ್ಲಿ ಸಿಗ್ತಾ ಇರುತ್ತೆ. ಹಣ ಬೆಂಬಲ ಬಿಡಿ ಯಾವತ್ತಿದ್ರೂ ನಾಳೆ ಹೋಗೇ ಹೋಗುತ್ತೆ. ಅದನ್ನೇ ಇಲ್ಲಿ ಗಿಲ್ಲಿಯವರು ಹೇಳಿದ್ದು, ಮನಿಗೂ ಅಭಿಮಾನಿಗೂ ಏನು ವ್ಯತ್ಯಾಸ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ, ಮನಿಗೆ ಎಷ್ಟು ಪವರ್ ಇದೆ, ಅಭಿಮಾನಿಗೆ ಇಲ್ಲಿ ಎಷ್ಟು ಪವರ್ ಇದೆ ಅಂತ ಅಂದ್ಬಿಟ್ಟು. ಯಾವತ್ತೂ ಕೂಡ ಅಭಿಮಾನಿಗಳನ್ನ ಇಲ್ಲಿ ಮನಿಯಿಂದ ಇಲ್ಲಿ ಕೊಂಡ್ಕೊಳ್ಳೋಕೆ ಚಾನ್ಸ್ ಇಲ್ಲ. ಕೆಲವೊಬ್ರು ಕೊಂಡ್ಕೊಳ್ಬೋದು, ಆದರೆ ಅದು ಕ್ಷಣಿಕ ಅಂತ ಇಲ್ಲಿ ಹೇಳ್ತೀನಿ. ಸದ್ಯ ಗಿಲ್ಲಿಯವ್ರು ಏನು ಹೇಳಿದ್ರು ಅದು ಸತ್ಯ ಆಗ್ತಿದೆ. ಮನಿಗೂ ಅಭಿಮಾನಿಗೂ ಇರೋ ವ್ಯತ್ಯಾಸ ಏನು ಅಂತ ಈಗ ಕೆಲವೊಬ್ರು ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಯಾರ್ಯಾರು ಅರ್ಥ ಮಾಡ್ಕೋಬೇಕು ಅಂತ ನಾನು ಯಾರ್ಯಾರು ಹೇಳಿದೀನಿ ಅಂತ ಖಂಡಿತವಾಗ್ಲೂ ನಿಮಗೂ ಕೂಡ ಇಲ್ಲಿ ಗೊತ್ತಾಗಿರುತ್ತೆ. ಸೊ ವೀಕ್ಷಕರೇ, ಪ್ರೋಮೋ ನೋಡಿ ನಿಮಗೇನು ಅನ್ನಿಸ್ತು, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.